ಆತ್ಮೀಯರೇ, ಜೈ ಭೀಮ್. ನಾನು ನಿಮ್ಮ ಯಮನಪ್ಪ ಗುಣದಾಳ್ ಮಾತನಾಡ್ತಾ ಇದ್ದೀನಿ. ಇತಿಹಾಸದಲ್ಲಿರುವಂತಹ ಅನೇಕ ಸತ್ಯಗಳನ್ನ ನಮಗ ತಿಳಿಸುವಂತ ಕೆಲಸವನ್ನು ನಾನು ಹಲವಾರು ವರ್ಷಗಳಿಂದ ಮಾಡ್ತಾ ಬಂದಿದ್ದೇನೆ. ಆತ್ಮೀಯರೇ, ನಿಮ್ಮೆಲ್ಲರಿಗೂ ಗೊತ್ತಿರಲಿ, ಮಾನವ ಇತಿಹಾಸದಲ್ಲಿ ಜಗತ್ತಿನಲ್ಲಿ ಎಷ್ಟು ರಾಷ್ಟ್ರಗಳಿದ್ದಾವೋ ಅಥವಾ ಎಷ್ಟು ದೇಶಗಳಿದ್ದಾವೋ, ಈ ಮನುಷ್ಯ ಹುಟ್ಟಿದ ನಂತರ ಮಾನವನ ಆವಿಷ್ಕಾರ ಆಯ್ತಲ್ಲ, ಮಾನವ ಹುಟ್ಟಿದಾಗಿನಿಂದ 2024 ನಾವೇನು ಇವತ್ತಿನ ಕಾಲಘಟ್ಟದಲ್ಲಿದ್ದ ಇಲ್ಲಿವರೆಗೂ ಜಗತ್ತಿನ ಮಾನವನ ಇತಿಹಾಸದಲ್ಲಿ ಒಂದೇ ಸಮಯಕ್ಕೆ ಒಂದೇ ಸಂದರ್ಭದಲ್ಲಿ ಲಕ್ಷಾಂತರ ಜನರನ್ನ ಒಂದು ಧರ್ಮಕ್ಕೆ ಕನ್ವರ್ಟ್ ಮಾಡಿದ್ದು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು. ಇದರ ಹಿಂದೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಬಹಳ ದೊಡ್ಡ ನೋವಿತ್ತು. ಬಾಬಾ ಸಾಹೇಬರು ಯಾವ ಅಸ್ಪೃಶ್ಯ ಸಮಾಜಕ್ಕಾಗಿ ಹೋರಾಟ ಮಾಡ್ತಾ ಇದ್ರಲ್ಲ, ಆ ಸಮಾಜಕ್ಕೆ ಸಮಾನತೆ, ಸ್ವಾತಂತ್ರ್ಯ, ಬಂಧುತ್ವ, ಕರುಣೆ, ಪ್ರೀತಿ, ವಿಶ್ವಾಸ, ಶಿಕ್ಷಣ, ಸೌಲಭ್ಯ ಎಲ್ಲವೂ ಬೇಕಾಗಿತ್ತು. ಆದರೆ ಯಾವುದೋ ಒಂದು ಧರ್ಮದಲ್ಲಿ ಆ ಎಲ್ಲ ಸವಲತ್ತುಗಳನ್ನ ಕಸಿದುಕೊಂಡು ಕೇವಲ ಗುಲಾಮರನ್ನಾಗಿ ನಮ್ಮನ್ನ ಮಾಡಲಾಗಿದೆ. ಆ ಗುಲಾಮಗಿರಿಗೆ ಮುಕ್ತಿ ಹಾಡಲಿಕ್ಕೆ ಅಕ್ಟೋಬರ್ 14, 1956 ಭಾರತ ದೇಶದ ಪುಣ್ಯ ಭೂಮಿಯಲ್ಲಿ, ನಾಗ್ಪುರದ ಪುಣ್ಯ ಭೂಮಿಯಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ತನ್ನ ಲಕ್ಷಾಂತರ ಜನ ಅನುಯಾಯಿಗಳೊಂದಿಗೆ ಬೌದ್ಧ ಧರ್ಮಕ್ಕೆ ಬರ್ತಾರೆ. ಇದು ಜಗತ್ತಿನ ಇತಿಹಾಸದಲ್ಲಿ ದೊಡ್ಡ ದಾಖಲೆ ಆಗುತ್ತೆ. ಇವತ್ತಿಗೂ ಆ ದಾಖಲೆಯನ್ನು ಮುರಿಲಿಕ್ಕೆ ಯಾರಿಂದಲೂ ಕೂಡ ಸಾಧ್ಯವಾಗಿಲ್ಲ. ಅಷ್ಟಕ್ಕೂ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಯಾಕೆ ನಾನು ಹಿಂದೂವಾಗಿ ಹುಟ್ಟಿದ್ದೇನೆ, ಹಿಂದೂವಾಗಿ ಸಾಯೋದಿಲ್ಲ ಅಂತ ಹೇಳಿದರು. ಹಿಂದೂವಾಗಿ ಹುಟ್ಟೋದು ನನ್ನ ಕೈಯಲ್ಲಿ ಇರಲಿಲ್ಲ, ಆದರೆ ನಾನು ಏನಾಗಿ ಸಾಯಬೇಕು ಅನ್ನುವಂಥದ್ದು ನನ್ನ ಕೈಯಲ್ಲಿದೆ, ಹಾಗಾಗಿ ನಾನು ಹಿಂದೂವಾಗಿ ಸಾಯಲ್ಲ ಅಂತ ಯಾಕೆ ಹೇಳಿದರು? ಯಾಕೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬೌದ್ಧ ಧರ್ಮಕ್ಕೆ ಹೋದರು? ಬೌದ್ಧ ಧರ್ಮವನ್ನು ಹೊರತುಪಡಿಸಿ ಜಗತ್ತಿನಲ್ಲಿ ಅನೇಕ ಧರ್ಮಗಳಿದ್ರೂ ಕೂಡ ಬಾಬಾ ಸಾಹೇಬರು ಯಾಕೆ ಹೋಗಲಿಲ್ಲ? ಇದೆಲ್ಲದರ ಬಗ್ಗೆ ನಾವು ಮಾತನಾಡೋಣ. ಯಾಕೆಂದ್ರೆ ಇನ್ನು ಕೆಲವೇ ದಿನಗಳಲ್ಲಿ ಅಶೋಕ ವಿಜಯದಶಮಿ ಇದೆ. ಅಶೋಕ ವಿಜಯದಶಮಿ ಅಂದ್ರೆ ಭಾರತ ದೇಶದಲ್ಲಿ ಭಗವಾನ್ ಬುದ್ಧರ ನಂತರ ಬೌದ್ಧ ಧರ್ಮಕ್ಕೆ ಬಂದಿರತಕ್ಕಂಥ ಸಾಮ್ರಾಟ್ ಅಶೋಕರು ಭಾರತದ ಗತವೈಭವನ್ನ ಮೆರೆಸ್ತಾರೆ. ಸುವರ್ಣ ಯುಗ ಅಂತ ಕರಿತೀವಿ, ಗೋಲ್ಡನ್ ಡೇಸ್ ಅಂತ ಕರಿತೀವಿ. ಅಂತಹ ಸುವರ್ಣ ದಿನಗಳನ್ನ ಅಶೋಕ ಸಾಮ್ರಾಟರು ತರ್ತಾರೆ. ಅವರು ಮಾಡಿರ್ತಕ್ಕಂಥ ಕಳಿಂಗ ಯುದ್ಧದಲ್ಲಿ ಆಗಿರ್ತಕ್ಕಂಥ ರಕ್ತಪಾತ, ಹಿಂಸೆ, ಅದೆಲ್ಲವನ್ನ ನೋಡಿ ಅವತ್ತೇ ಅವರು ಇಂದಿಗೆ ನಾನು ರಕ್ತಪಾತವನ್ನ ನಿಲ್ಲಿಸ್ತೇನೆ, ಕರುಣೆ, ಪ್ರೀತಿ, ಮಮತೆ ಇರುವಂತಹ, ಪ್ರಜ್ಞಾಶೀಲ ಕರುಣೆ ಇರುವಂತಹ ಬೌದ್ಧ ಧರ್ಮಕ್ಕೆ ಹೋಗ್ತೀನಿ ಅಂತಾರೆ. ಅಶೋಕನ ನಂತರ ಅದೇ ವಿಜಯದಶಮಿ ದಿನದಂದು ಅಕ್ಟೋಬರ್ 14, 1956 ಮತ್ತೊಮ್ಮೆ ಏನಾದರೂ ಬೌದ್ಧ ಧರ್ಮಕ್ಕೆ ಹೊಸ ಹುರುಪನ್ನ ಕೊಟ್ಟವರು, ಬೌದ್ಧ ಧರ್ಮವನ್ನ ಮರು ಭಾರತ ದೇಶದಲ್ಲಿ ಸ್ಥಾಪಿಸಿದವರು ಅಂದ್ರೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್. ಆ ದಿನಕ್ಕಾಗಿ ನಾವು ಪ್ರತಿ ವರ್ಷ ಎಲ್ಲರೂ ಕೂಡ ನಾಗಪುರಿನ ದೀಕ್ಷಾ ಭೂಮಿಗೆ ಹೋಗ್ತೇವೆ, ನಮ್ಮ ಎಲ್ಲ ಕುಟುಂಬ ಸಮೇತವಾಗಿ. ಅಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಏನು ಬೌದ್ಧ ಧರ್ಮಕ್ಕೆ ಸೇರ್ಪಡೆಯಾಗಿದ್ರು, ಅದೇ ದಿನದಂದು ಲಕ್ಷಾಂತರ ಜನ ಇವತ್ತಿಗೂ ಕೂಡ ತಮ್ಮ ಧರ್ಮವನ್ನ ಬದಲಾವಣೆ ಮಾಡ್ತಾ ಇದ್ದಾರೆ, ಮಾನವೀಯ ಧರ್ಮದ ಕಡೆ ಹೋಗ್ತಾ ಇದ್ದಾರೆ. ಇದೆಲ್ಲದಕ್ಕೂ ಏನು ಕಾರಣ? ಯಾಕೆ ನಾವು ಬೌದ್ಧರಾಗಬೇಕು? ಯಾಕೆ ನಾವು ನಾಗ್ಪುರ್ಗೆ ಹೋಗಬೇಕು? ಅಂಬೇಡ್ಕರ್ ಸಾಹೇಬರು ಯಾಕೆ ಬೌದ್ಧ ಧರ್ಮವನ್ನು ಅಪ್ಪಿಕೊಂಡ್ರು ಅನ್ನೋದ್ರ ಬಗ್ಗೆ ನನಗೆ ತಿಳಿದಷ್ಟು ಸಂಕ್ಷಿಪ್ತವಾಗಿ ನಾನು ಇವತ್ತಿನ ದಿನ ನಿಮಗೆ ತಿಳಿಸ್ತಾ ಇದ್ದೀನಿ. ತಾವೆಲ್ಲ ನೋಡಿದ್ದೀರಿ, ಭಾರತ ದೇಶ ಅನೇಕ ಸಂಸ್ಥಾನಗಳನ್ನ ಎದುರಿಸಿದೆ ಮತ್ತು ಭಾರತ ದೇಶದಲ್ಲಿ ಅನೇಕ ರಾಜ ಮಹಾರಾಜರು ಕೂಡ ಬಂದು ಹೋಗಿದ್ದಾರೆ. ಭಾರತ ದೇಶದ ಇತಿಹಾಸದಲ್ಲಿ ಯಾವುದೇ ರಾಜರು ಬಂದ್ರು, ಇಂಗ್ಲಿಷರು ಬಂದ್ರು, ಬ್ರಿಟಿಷರು ಬಂದ್ರು, ಮುಸಲ್ಮಾನರು ಬಂದ್ರು, ಹಿಂದೂ ರಾಜ ಮಹಾರಾಜರು ಬಂದ್ರು, ಮರಾಠ ರಾಜ ಮಹಾರಾಜರು ಬಂದ್ರು, ಬೇರೆ ಬೇರೆ ಅನೇಕ ಎಲ್ಲಾ ರಾಜ ಮಹಾರಾಜರು ಬಂದ್ರು ಕೂಡ ಅಸ್ಪೃಶ್ಯರಾಗಿ ಉಳಿತಾರೆ.
ಒಂದು ಕಾಲಘಟ್ಟದಲ್ಲಿ ಸಾಮ್ರಾಟ್ ಅಶೋಕರ ಕಾಲದಲ್ಲಿ ಬಹುತೇಕ ಸಮಾನತೆಯ ಭಾರತ, ಸುವರ್ಣಾಕ್ಷರದಲ್ಲಿ ಬರೆದಿಡುವಂತಹ ಭಾರತ, ಸಮೃದ್ಧದ ಭಾರತ, ಮಾನವೀಯತೆಯ ಭಾರತ, ಕರುಣೆ, ಪ್ರೀತಿ, ಮಮತೆಯ ಭಾರತ ಇತ್ತು. ಯಾವಾಗ ಅಶೋಕ ಸಾಮ್ರಾಟರ ವಂಶಸ್ಥ ಕೊನೆಯ ವಂಶಸ್ಥರು ಏನು ಪುಷ್ಯಮಿತ್ರ ಶುಂಗ ಅನ್ನುವಂಥ ಒಬ್ಬ ರಾಜನ ಕೈಯಲ್ಲಿ ಬಲಿಯಾಗ್ತಾರೆ, ಅಶೋಕ ಸಾಮ್ರಾಟರ ಕೊನೆಯ ಅರಸ ಬೃಹದ್ರಥ ಮೌರ್ಯನ ಕಾಲಘಟ್ಟದಲ್ಲಿ ಬಹುಶಃ ಹಿಂದೂ ಧರ್ಮ ಅಸ್ತಿತ್ವಕ್ಕೆ ಬರ್ತದೆ. ಈ ಪುಷ್ಯಮಿತ್ರ ಶುಂಗ ಅನ್ನುವಂತಹ ಒಬ್ಬ ಹಿಂದೂ ರಾಜ ತನ್ನ 16 ವರ್ಷದ ಮಗಳನ್ನ 70 ವರ್ಷದ ಬೃಹದ್ರಥ ಮೌರ್ಯನಿಗೆ ಕೊಟ್ಟು ಮದುವೆ ಮಾಡಿಸಿ ಮೋಸ ಮಾಡಿ ಆತನನ್ನ ಕೊಲ್ಲಿಸಿ ತದನಂತರ ತನ್ನ ಧರ್ಮವನ್ನು ಸ್ಥಾಪನೆ ಮಾಡ್ತಾನೆ. ಆ ಧರ್ಮ ಸ್ಥಾಪನೆ ಆದ ನಂತರ ಏನು ಅಶೋಕ ಸಾಮ್ರಾಟರ ವಂಶಸ್ಥರಿದ್ರಲ್ಲ, ಆ ವಂಶಸ್ಥರೆಲ್ಲರನ್ನ ಜಾತಿ ಆಧಾರಿತವಾಗಿ ಮೊಟ್ಟ ಮೊದಲ ಬಾರಿಗೆ 2000 ವರ್ಷಗಳ ಹಿಂದೆ ಪುಷ್ಯಮಿತ್ರ ಶುಂಗ ಅನ್ನುವಂತಹ ಒಬ್ಬ ವ್ಯಕ್ತಿ ಹಿಂದೂ ರಾಜ ಈ ವರ್ಣ ವ್ಯವಸ್ಥೆಯನ್ನ ಜಾರಿಗೆ ತರ್ತಾನೆ. ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರ ಅಂತ ಹೇಳಿ ಬ್ರಾಹ್ಮಣರ ಕೈಯಲ್ಲಿ ಎಲ್ಲಾ ದೇವಾನು ದೇವತೆಗಳು ವೇದ, ಉಪನಿಷತ್ತು, ಪುರಾಣ ಶಾಸ್ತ್ರಗಳಿರಬೇಕು. ಅವರದೇ ಒಂದು ಭಾಗವಾಗಿರ್ತಕ್ಕಂಥ ಕ್ಷತ್ರಿಯರ ಕೈಯಲ್ಲಿ ರಾಜ್ಯಾಧಿಕಾರ ಇರಬೇಕು. ಅವರದೇ ಒಂದು ಭಾಗ ಆಗಿರ್ತಕ್ಕಂಥ ವೈಶ್ಯರಲ್ಲಿ ವ್ಯಾಪಾರ ವಹಿವಾಟುಗಳಿರಬೇಕು. ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯರನ್ನ ಹೊರತುಪಡಿಸಿ ಉಳಿದೆಲ್ಲ ಜಾತಿಯರು ಅಂದ್ರೆ ಒಕ್ಕಲಿಗರಿರ್ಬೋದು, ಲಿಂಗಾಯತರಿರ್ಬೋದು, ಗಾಣಿಗರಿರ್ಬೋದು, ಬೇರೆ ಬೇರೆ ಕುರುಬರು, ಉಪ್ಪಾರರು, ಕುಂಬಾರರು, ಮಡಿವಾಳರು, ಅಕ್ಕಸಾಲಿಗರೂ ಸೇರಿದಂತೆ ಎಲ್ಲಾ ಜಾತಿಯವರಿಗೆ ಶೂದ್ರರು ಅಂತ ಕರೆದ್ರು. ಮತ್ತೆ ಅಧಿಕಾರವನ್ನ ಕಸಿದುಕೊಂಡು ಅಧಿಕಾರ ರಹಿತವಾಗಿರ್ತಕ್ಕಂಥ ಸಮಾಜವನ್ನ ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರ, ಆ ಶೂದ್ರ ಪಟ್ಟಿಗೂ ಸಹ ಅಶೋಕ ಸಾಮ್ರಾಟರ ವಂಶಸ್ಥರನ್ನ ಸೇರಿಸುವುದಿಲ್ಲ. ಅವರು ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರರು ಮಾತ್ರ ಒಂದು ವರ್ಣವನ್ನ ಮಾಡಿ ಅತಿ ಶೂದ್ರ ಜನಾಂಗ ಅಂತ ಊರು ಹೊರಗಡೆ ಇಟ್ಟು ಅವರಿಗೆ ಯಾವುದೇ ರೀತಿಯಾದಂತಹ ಸೌಲಭ್ಯಗಳಿಲ್ಲ. ಅವ್ರ ಊರು ಒಳಗಡೆ ಬರುವಂಗಿಲ್ಲ, ಒಳ್ಳೆ ಬಟ್ಟೆ ಹಾಕೊಳ್ಳುವಂಗಿಲ್ಲ, ಹೊಟ್ಟೆ ತುಂಬ ಊಟ ಮಾಡುವಂಗಿಲ್ಲ, ಮನೆ ಕಟ್ಟಿಕೊಳ್ಳುವಂಗಿಲ್ಲ. ಅವರು ಯಾವುದೇ ಮನುಷ್ಯರು ಜೀವಿಸುವ ಅಥವಾ ಮನುಷ್ಯರಿಗೆ ಅವಶ್ಯಕತೆ ಇರುವಂತ ಯಾವುದೇ ವಸ್ತುಗಳನ್ನ ಕೊಡುವಂಗಿಲ್ಲ. ಕಾರಣ ಏನು ಅಂದ್ರೆ ಅವರು ಸೋತಿರುವಂತಹ ರಾಜರು, ಸೋತಿರುವಂತಹ ಗುಲಾಮರು, ಅವರನ್ನ ಗುಲಾಮರನ್ನಾಗಿ ನಾವು ಮಾಡಿದ್ದೇವೆ, ಅವರಿಗೆ ಯಾವುದೇ ರೀತಿಯಾದಂತಹ ಸೌಲಭ್ಯವನ್ನು ಕೊಡಬಾರದು ಅನ್ನುವಂತಹ ಮನುಸ್ಮೃತಿಯನ್ನ ಜಾರಿಗೆ ತರ್ತಾರೆ. ಆ 2000 ವರ್ಷಗಳಿಂದ ಜಾರಿಯಾಗಿರುವ ಮನುಸ್ಮೃತಿ ಬಹುತೇಕ ಇವತ್ತಿನವರೆಗೂ ಕೂಡ ಅದು ಜಾರಿಯಲ್ಲಿದೆ, ಚಾಲ್ತಿಯಲ್ಲಿದೆ. ಇದರ ಮಧ್ಯೆ ಈ ಅಸ್ಪೃಶ್ಯತೆಯನ್ನ, ಈ ಗುಲಾಮಗಿರಿಯನ್ನ ಹೋಗಲಾಡಿಸ್ಲಿಕ್ಕೆ ಅದೆಷ್ಟು ಜನ ಪ್ರಯತ್ನ ಪಟ್ಟರು, ಎಷ್ಟು ಜನ ಹೋರಾಟಗಳನ್ನ ಮಾಡಿದ್ರು. ಬಾಬಾ ಸಾಹೇಬರಂತೂ ತಮ್ಮ ಇಡೀ ಜೀವನವನ್ನೇ ತ್ಯಾಗ ಮಾಡಿಬಿಟ್ರು, ತಮ್ಮ ಮಕ್ಕಳನ್ನ ಸಹ ಕಳ್ಕೊಂಡು ಬಿಟ್ರು. ತಮಗೆ ದಕ್ಕಬೇಕಾಗಿರ್ತಕ್ಕಂಥದ್ದು ಎಷ್ಟೋ ಬೆಲೆ ಕಟ್ಟಲಾರದಂತಹ ಗೌರವಗಳನ್ನ, ಸನ್ಮಾನಗಳನ್ನ ಬಾಬಾ ಸಾಹೇಬರು ಬಿಟ್ಟು ಕೊಡ್ತಾರೆ ಈ ಸಮಾಜಕ್ಕಾಗಿ, ಈ ಅಶೋಕ ಸಾಮ್ರಾಟನ ವಂಶಸ್ಥರಿಗಾಗಿ. ಕಡೆಗೆ ಬಾಬಾ ಸಾಹೇಬರು ತೆಗೆದುಕೊಂಡಿರ್ತಕ್ಕಂಥ ನಿರ್ಧಾರ 13 ಅಕ್ಟೋಬರ್ 1935ರಲ್ಲಿ ನಾಸಿಕ್ನ ಒಂದು ಹಳ್ಳಿಯಲ್ಲಿ ಒಂದು ಸಮಾವೇಶ ಮಾಡ್ತಾ ಇರ್ತಾರೆ. ಆ ಸಮಾವೇಶದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಘೋಷಣೆ ಮಾಡ್ತಾರೆ, ನಾನು ಹಿಂದೂವಾಗಿ ಹುಟ್ಟಿದ್ದೇನೆ, ಹಿಂದೂವಾಗಿ ಸಾಯಲಾರೆ. ಈ ಹಿಂದೂ ಧರ್ಮದಲ್ಲಿರುವಂತಹ ಲೋಪ ದೋಷಗಳನ್ನ ನಾನು ಸರಿ ಮಾಡಲಿಕ್ಕೆ ಬಹಳಷ್ಟು ಪ್ರಯತ್ನ ಪಟ್ಟೆ. ಆದರೆ ಎಲ್ಲಿವರೆಗೂ ನನ್ನ ಜನಾಂಗ ಹಿಂದೂ ಧರ್ಮದಲ್ಲಿರ್ತಾರೋ ಅಲ್ಲಿವರೆಗೂ ಕೂಡ ಅವರ ಏಳಿಗೆ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಅವರ ಸಾಮಾಜಿಕ, ರಾಜಕೀಯ, ಧಾರ್ಮಿಕ ಮತ್ತು ಆರ್ಥಿಕ ಬೆಳವಣಿಗೆ ಆಗ್ಲಿಕ್ಕೆ ಸಾಧ್ಯ ಇಲ್ಲ ಅನ್ನೋದನ್ನ ಮನದಟ್ಟು ಮಾಡಿಕೊಂಡು 13 ಅಕ್ಟೋಬರ್ 1935ರಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಘಂಟಾ ಘೋಷವಾಗಿ ಘೋಷಣೆ ಮಾಡ್ತಾರೆ, ನಾನು ಹಿಂದೂವಾಗಿ ಹುಟ್ಟಿದ್ದೇನೆ, ಹಿಂದೂವಾಗಿ ಸಾಯಲಾರೆ ಅಂತ ಹೇಳಿ. ಅದಾದ ನಂತರ ಮುಂಬೈನಲ್ಲಿ ಮೇ 1936, 21 ಮತ್ತು 23ನೇ ತಾರೀಕಿನ ದಿನದಂದು ಮುಂಬೈಯಲ್ಲಿ ಒಂದು ಸಮಾವೇಶದಲ್ಲಿ ಮತ್ತೆ ಪುನರುಚ್ಚಾರ ಮಾಡ್ತಾರೆ, ನಾನು ಹಿಂದೂವಾಗಿ ಹುಟ್ಟಿದ್ದೇನೆ, ಹಿಂದೂವಾಗಿ ಸಾಯಲಾರೆ. ಆದರೆ ನಾನು ಸೇರುವಂತ ಧರ್ಮ ಭಾರತದ ಮಣ್ಣಿನಲ್ಲಿ ಹುಟ್ಟಿರ್ತಕ್ಕಂಥ ಧರ್ಮವಾಗಿರ್ಬೇಕು. ಮಾನವೀಯತೆಯ ನೆಲೆಯ ಮೇಲೆ, ಮಾನವೀಯತೆಯ ಶೆಲೆಯ ಮೇಲೆ, ಮಾನವೀಯತೆಯೇ ಅದರ ಗುಣವಾಗಿರಬೇಕು.
ಅಲ್ಲಿ ಸಮಾನತೆ, ಸ್ವಾತಂತ್ರ್ಯ, ಬಂಧುತ್ವ ಇರಬೇಕು, ಪ್ರಜ್ಞಾ, ಶೀಲ, ಕರುಣೆ ಇರಬೇಕು. ಅಂತಹ ಧರ್ಮವನ್ನೇ ನಾನು ಸೇರ್ತೀನಿ ಅಂತಾರೆ. ಕಡೆಗೆ ನಾನು ಹೇಳಿದ ಹಾಗೆ 14 ಅಕ್ಟೋಬರ್ 1956 ಅಂದ್ರೆ ಸುದೀರ್ಘ 21 ವರ್ಷಗಳ ಕಾಲ ಜಗತ್ತಿನ ಎಲ್ಲಾ ಧರ್ಮಗಳನ್ನ ಅಂಬೇಡ್ಕರ್ ಸಾಹೇಬರು ಅಧ್ಯಯನ ಮಾಡ್ತಾರೆ, ಅವಲೋಕನ ಮಾಡ್ತಾರೆ, ಅದರ ಆಗು ಹೋಗುಗಳ ಬಗ್ಗೆ ಚಿಂತನೆ ಮಾಡ್ತಾರೆ. ಕೊನೆಗೆ ಅವರಿಗೆ ಮತ್ತೆ ಇನ್ನೊಂದು ಈ ಸಂದರ್ಭದಲ್ಲಿ ಸಿಖ್ ಧರ್ಮವನ್ನ ಕೂಡ ಬಾಬಾ ಸಾಹೇಬ್ ಅಂಬೇಡ್ಕರ್ ಅಧ್ಯಯನ ಮಾಡಿರ್ತಾರೆ. ಸಿಖ್ ಧರ್ಮಕ್ಕೂ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಒಲವು ಜಾಸ್ತಿ ಇರ್ತದೆ. ಯಾಕಂದ್ರೆ ಸಿಖ್ ಧರ್ಮದಲ್ಲಿ ಗುರು ನಾನಕ್ ಅವರು ಒಂದು ಪಥ ಹೊಡಿಸಿರ್ತಾರೆ. ಯಾವ ಸಿಖ್ಖರಲ್ಲಿ ಮೇಲು ಕೀಳು ಅನ್ನುವಂತ ಭಾವನೆ ಇದೆಯಲ್ಲಪ್ಪ, ಈ ಭಾವನೆಯನ್ನ ನಾವು ಒಡೆದೋಡಿಸಿ ನಾವೆಲ್ಲರೂ ಸಹ ಪಂಕ್ತಿ ಭೋಜನವನ್ನ ಮಾಡಿ ನಮ್ಮ ಧರ್ಮದಲ್ಲಿರ್ತಕ್ಕಂಥವ್ರೆಲ್ಲರೂ ಕೂಡ ಸಮಾನತೆಯಿಂದ ಇರಬೇಕನ್ನುವಂತ ಸಹಪಂಕ್ತಿ ಭೋಜನವನ್ನ ಚಾಲನೆಗೆ ತರ್ತಾರೆ. ಅದರ ಹೆಸರೇ ಲಂಗರ್ ಅಂತ ಹೇಳಿ. ಇವತ್ತಿಗೂ ಸಿಖ್ ಜನಾಂಗದಲ್ಲಿ ಲಂಗರ್ ಅನ್ನುವಂತಹದ್ದೇನು ಮಾಡ್ತಾರಲ್ಲ, ಅದು ಸಮಾನತೆಯ ಸಂಕೇತವಾಗಿರ್ತದೆ. ಇದೆಲ್ಲವನ್ನ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಅಧ್ಯಯನ ಮಾಡಲಾಗಿ ಸಿಖ್ ಧರ್ಮದ ಕಡೆಗೂ ಕೂಡ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಒಲವಿರುತ್ತದೆ. ಅದನ್ನು ಹೊರತುಪಡಿಸಿ ಬೇರೆ ಬೇರೆ ಧರ್ಮದವರು ಆಮಿಷಗಳನ್ನ ಒಡ್ತಾರೆ, ಬೇರೆ ಬೇರೆ ಧರ್ಮದವರು ಸಮಾಲೋಚನೆಗಳನ್ನ ಮಾಡ್ತಾರೆ. ಆದರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಬಹಳ ಸುದೀರ್ಘವಾಗಿ ಓದಿಕೊಂಡು ಬಂದಿರತಕ್ಕಂಥ ಭಾರತದ ಇತಿಹಾಸಕಾರರೇ ಬಾಬಾ ಸಾಹೇಬರು ಆಗಿದ್ದರಿಂದ ಸಂಶೋಧಕರು, ಎಲ್ಲ ರೀತಿಯ ವಿಚಾರಗಳು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಮನಸ್ಸಿನಲ್ಲಿರುವ ಕಾರಣ ಬೌದ್ಧ ಧರ್ಮಕ್ಕೆ ಬಾಬಾ ಸಾಹೇಬರು ಹೋಗ್ತಾರೆ. ಬಾಬಾ ಸಾಹೇಬ್ರೇ ಬೌದ್ಧ ಧರ್ಮವನ್ನ ಅಧ್ಯಯನ ಮಾಡಿ ಅದನ್ನ ಅನಾಲಿಸಿಸ್ ಮಾಡಿ ಅದರಲ್ಲಿ ಆಗುವ ಲೋಪ ದೋಷಗಳನ್ನ ಸಹ ಸರಿಪಡಿಸಿ ತಮ್ಮ 22 ಪ್ರತಿಜ್ಞಾ ವಿಧಿಗಳನ್ನ ಕೊಡುವ ಮೂಲಕ 1956ರಲ್ಲಿ ನಾಗ್ಪುರದ ದೀಕ್ಷಾ ಭೂಮಿಯಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬೌದ್ಧ ಧರ್ಮಕ್ಕೆ ಹೋಗ್ತಾರೆ. ಅವರು ಹೋಗಿರ್ತಕ್ಕಂಥ ಬೌದ್ಧ ಧರ್ಮದ ಇತಿಹಾಸ ಇದೆಯಲ್ಲ, ಜಗತ್ತಿನ ಅದೇ ನಾನು ಹೇಳಿದ್ನಲ್ಲ, ಮಾನವ ವಂಶಸ್ಥರಲ್ಲಿ ಮಾನವ ಕುಲ ಹುಟ್ಟಿದ ದಾಖಲೆ ನಡ್ಕೊಂಡು ಇಲ್ಲಿವರೆಗೂ ಕೂಡ ಒಂದೇ ವೇದಿಕೆಯ ಮುಂದ್ಗಡೆ ಒಂದೇ ಸಮಯದಲ್ಲಿ ಸುಮಾರು ಲಕ್ಷಾಂತರ ಜನ, ಸುಮಾರು 5 ರಿಂದ 8 ಲಕ್ಷ ಜನ ಆ ವೇದಿಕೆಯಲ್ಲಿ ಇರ್ತಾರೆ, ಆ ವೇದಿಕೆಯ ಮುಂದ್ಗಡೆ ಇರ್ತಾರೆ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬೌದ್ಧ ಧರ್ಮವನ್ನು ಸ್ವೀಕಾರ ಮಾಡುವಂತ ಸಂದರ್ಭದಲ್ಲಿ ಹಾಗಾಗಿ ಅದನ್ನ ಇತಿಹಾಸಕಾರರು ವರ್ಣನೆ ಮಾಡ್ತಾರೆ. ಜಗತ್ತಿನ ಇತಿಹಾಸದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಏನು ಧರ್ಮಾಂತರ ಆದ್ರಲ್ಲಪ್ಪ, ಇದು ವಿಶ್ವ ದಾಖಲೆ. ಈ ದಾಖಲೆಯನ್ನು ಇವತ್ತಿಗೂ ಯಾರು ಮುರಿದಿಲ್ಲ, ಜಗತ್ತಲ್ಲೇ ಮುರಿಲಿಕ್ಕೆ ಸಾಧ್ಯ ಇಲ್ಲ ಅನ್ನುವಂಥ ದಾಖಲೆನ ಅಂಬೇಡ್ಕರ್ ಅವರು ಮಾಡ್ತಾರೆ. ಅಂಬೇಡ್ಕರ್ ಸಾಹೇಬರು ಹಿಂದೂ ಧರ್ಮದಿಂದ ರೋಷಿ ಹೋಗಿದ್ರು, ಅವರು ಕೊಡುವಂತ ಕಿರುಕುಳದಿಂದ ರೋಷಿ ಹೋಗಿದ್ರು. ನಮ್ಮ ಜನಾಂಗವನ್ನ ನಿರ್ದಯವಾಗಿ ಹಿಂಸಿಸುವ, ಕೊಲ್ಲುವ, ಚಿತ್ರಹಿಂಸೆ ಕೊಡುವಂತಹ ದೃಶ್ಯಗಳನ್ನ ನೋಡಿ ನೋಡಿ ಬಾಬಾ ಸಾಹೇಬರಿಗೆ ಸಾಕಾಗಿತ್ತು. ಅದಷ್ಟಲ್ಲದೇನೆ ಇತಿಹಾಸದುದ್ದಕ್ಕೂ ಕೂಡ ಬಾಬಾ ಸಾಹೇಬ್ ಅಂಬೇಡ್ಕರ್ ಅಧ್ಯಯನ ಮಾಡಿದಾಗ ಅಲ್ಲಿ ನಮ್ಮ ಜನಾಂಗಕ್ಕಾಗಿರುವಂತಹ ಐತಿಹಾಸಿಕ ಅನ್ಯಾಯವನ್ನ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಮನಗಂಡಿರ್ತಾರೆ. ಇದರ ಮಧ್ಯೆ ಅನೇಕ ವಿಚಾರಗಳು ಬರ್ತವೆ, ವಿನಿಮಯಗಳು ಬರ್ತವೆ. ಯಾರೋ ನಿಮ್ಮ ಧರ್ಮ ರಕ್ಷಣೆಗಾಗಿ ಏನೆಲ್ಲ ಹೇಳಬಹುದು, ಆದರೆ ಇವತ್ತಿಗೂ ಕೂಡ ಈ ದೇಶದಲ್ಲಿ ಅಸ್ಪೃಶ್ಯತೆ ಆಚರಣೆ ಇದೆ, ಜಾತಿ ನಿಂದನೆಗಳಾಗ್ತವೆ, ಕೇವಲ ಜಾತಿಯ ಕಾರಣಕ್ಕಾಗಿಯೇ ಕೊಲೆಗಳಾಗ್ತವೆ ಅನ್ನೋದು ಕಟುವಾದಂತ ಸತ್ಯ. ಇದರ ಮಧ್ಯೆ ಕೆಲವೊಂದಷ್ಟು ಜನ ನೀವು ದಸರಾ ಹಬ್ಬವನ್ನ ಆಚರಣೆ ಮಾಡ್ತೀರಿ, ನಿಮ್ಮ ಮನೆಯಲ್ಲಿರ್ತಕ್ಕಂಥ ಅನೇಕ ಕಬ್ಬಿಣದ ವಸ್ತುಗಳನ್ನ, ಕೊಲ್ಲಿ ಕುಡುಗಲ್ ಕುರಿಪಿಗಳನ್ನ, ವಾಹನಗಳನ್ನ ಸಹ ಪೂಜೆ ಮಾಡ್ತೀರಿ. ಇದಕ್ಕೂ ಕೂಡ ಇತಿಹಾಸದಲ್ಲಿ ಒಂದು ದಾಖಲೆ ಇದೆ. ನಾವು ಅಶೋಕ ವಿಜಯದಶಮಿ ಅಂತ ಆಚರಣೆ ಮಾಡ್ತೀವಿ. ಅಶೋಕ ತನ್ನ ಖಡ್ಗವನ್ನ ಬಿಟ್ಟು, ರಕ್ತವನ್ನ ಬಿಟ್ಟು, ಹಿಂಸೆಯನ್ನ ಬಿಟ್ಟು ಅಹಿಂಸಾ ಮಾರ್ಗವನ್ನ ಪ್ರತಿಪಾದಿಸಿದ್ದು, ಬೌದ್ಧ ಧರ್ಮದ ಕಡೆಗೆ ಬಂದಿದ್ದು. ಭಾರತ ದೇಶದಲ್ಲಿ, ಅಖಂಡ ಭಾರತದಲ್ಲಿ, ಇವತ್ತಿನ ಪಾಕಿಸ್ತಾನ, ಅಫ್ಘಾನಿಸ್ತಾನ್, ಬಾಂಗ್ಲಾದೇಶ, ಭಾರತ ಎಲ್ಲವನ್ನ ಹಿಡ್ಕೊಂಡು ಅಖಂಡ ಭಾರತದಲ್ಲಿ 84,000 ಬುದ್ಧ ಸ್ಕಂದಕಗಳನ್ನ, ಬುದ್ಧ ವಿಹಾರಗಳನ್ನ ಅಶೋಕ್ ಸಾಮ್ರಾಟರು ನಿರ್ಮಾಣ ಮಾಡ್ತಾರೆ. ಅದೆಲ್ಲ ಇತಿಹಾಸ ಇದೆ. ಹಂಗಾಗಿ ನಾವು ಏನಾದ್ರೂ ಅಂಬೇಡ್ಕರ್ ಸಾಹೇಬರ ಋಣದಲ್ಲಿ ಇರೋದಾದ್ರೆ, ನಾವು ಅಂಬೇಡ್ಕರ್ ಸಾಹೇಬರಿಂದಾನೇ ಇವತ್ತು ಜನರ ಮುಂದ್ಗಡೆ, ಸಮಾಜದ ಮುಂದ್ಗಡೆ ಬಂದಿದ್ದೀವಿ ಅನ್ನೋದಾದ್ರೆ, ನಾವೇನಾದ್ರೂ 4 ಅಕ್ಷರಗಳನ್ನ ಕಲ್ತಿದ್ದೀವಿ ಅನ್ನೋದಾದ್ರೆ, ನಮಗೆ ನೌಕರಿಗಳು ಸಿಕ್ಕಿದಾವೆ ಅನ್ನೋದಾದ್ರೆ, ನಾವು ರಾಜಕಾರಣಿಗಳಾಗಿದ್ದೀವಿ ಅನ್ನೋದಾದ್ರೆ, ನಾವು ಒಳ್ಳೊಳ್ಳೆ ಬಟ್ಟೆಗಳನ್ನ ಹಾಕೊಳ್ತಾ ಇದ್ದೀವಿ, ಕಾರ್ ತಗೊಂಡಿದ್ದೀವಿ, ಮನೆಗಳನ್ನ ಕಟ್ಕೊಂಡಿದ್ದೀವಿ,
ಗಣ್ಯ ವ್ಯಕ್ತಿಯಾಗಿ ಸಮಾಜದಲ್ಲಿ ಬದುಕ್ತಾ ಇದ್ದೀವಿ ಅನ್ನೋದಾದ್ರೆ ಅದು ಅಂಬೇಡ್ಕರ್ ಸಾಹೇಬರು ಕೊಟ್ಟಿರ್ತಕ್ಕಂಥ ಭಿಕ್ಷೆ. ಅಂಬೇಡ್ಕರ್ ಸಾಹೇಬರು ಕೊಟ್ಟಿರ್ತಕ್ಕಂಥ ಎಲ್ಲವೂ ನಮಗ್ ಬೇಕು. ಆದ್ರೆ ಅಂಬೇಡ್ಕರ್ ಸಾಹೇಬರು ಕೊಟ್ಟಿರ್ತಕ್ಕಂಥ ಧರ್ಮ ನಮಗೆ ಏಕೆ ಬೇಡ? ಕೆಲವರು ಶೋಕಿಗಾಗಿ ನಾನು ಬುದ್ಧಿಸ್ಟ್ ಅಂತ ಹೇಳ್ಕೊತಾರೆ, ಕೆಲವರು ಶೋಕಿಗಾಗಿ ಆ ಪಂಚಶೀಲ ಧ್ವಜವನ್ನ ಹೆಗಲಿಗೆ ಹಾಕ್ತಾರೆ, ತಮ್ಮ ಮನೆಗಳ ಮೇಲೆ ಕಟ್ತಾರೆ. ಆದರೆ ಬೌದ್ಧ ಧರ್ಮದ ಆಳ ಅಗಲ, ಅದರ ಒಂದು ಮಾನವೀಯತೆಯ ಶೆಲೆ, ಅದು ಯಾರ ತರ್ಕಕ್ಕೂ ಕೂಡ ನಿಲ್ಕಲಿಕ್ಕೆ ಸಾಧ್ಯ ಇಲ್ಲ. ಬರೀ ಭಗವಾನ್ ಬುದ್ಧರು ಕೊಟ್ಟಿರ್ತಕ್ಕಂಥ 5 ಪಂಚಶೀಲಗಳನ್ನ ನಾವು ಓದಿಕೊಂಡಿದ್ದೆ ಆದರೆ ನಮ್ಮ ಇಡೀ ಜೀವನದ ಸಾರಾಂಶವೇ ಅದರಲ್ಲಿ ತುಂಬಿ ಹೋಗಿದೆ. ಅನಾತಿಪಾತ ವೇರಮಣಿ ಸಿಕ್ಕಾಪದಂಗ್ ಸಮಾಧಿಯಾಮಿ, ಅದಿನ್ನದಾನ ವೇರಮಣಿ ಸಿಕ್ಕಾಪದಂಗ್ ಸಮಾಧಿಯಾಮಿ, ಕಾಮೇಶು ಮಿಚ್ಚಾಚಾರ ವೇರಮಣಿ ಸಿಕ್ಕಾಪದಂಗ್ ಸಮಾಧಿಯಾಮಿ, ಮುಸಾವಾದ ವೇರಮಣಿ ಸಿಕ್ಕಾಪದಂಗ್ ಸಮಾಧಿಯಾಮಿ, ಸುರಾ ಮೇರಯ ಮಜ್ಜ ಪಮಾದಟ್ಟಾನ ಸಮಾಧಿಯಾಮಿ ಅನ್ನುವಂತಹ ಪಾಲಿ ಭಾಷೆಯ ಪಂಚಶೀಲಗಳು, ಪ್ರಜ್ಞಾಶೀಲ ಕರುಣೆ ಅನ್ನುವಂತಹ 3 ವಾಕ್ಯಗಳು, ಅಷ್ಟಾಂಗ ಮಾರ್ಗ ಅನ್ನುವಂತಹ ದಾರಿ ನಮ್ಮನ್ನ ಮನುಷ್ಯರನ್ನಾಗಿ ಮಾನವೀಯತೆಯ ಪರವಾಗಿ ನಿಲ್ಲಿಸಲಿಕ್ಕೆ ಆಹ್ವಾನ ಕೊಡ್ತದೆ. ಇದರ ಮಧ್ಯೆ ಇತಿಹಾಸದಲ್ಲಿ ನಮಗೆ ಆಗಿರುವಂತ ಅನ್ಯಾಯ ಬಹಳಷ್ಟಿದೆ. ಬಹಳ ಗಂಭೀರಾತಿ ಗಂಭೀರ, ಬಹಳ ಕಠಿಣಾತಿ ಕಠಿಣ ಶಿಕ್ಷೆಗಳನ್ನು ನಮಗೆ ಕೊಟ್ಟಿದ್ದಾರೆ. ನಾವು ಯಾವುದೇ ತಪ್ಪು ಮಾಡದೆ ಹೋದ್ರೂ ಕೂಡ ನಮ್ಮ ಜನಾಂಗ ಎಲ್ಲವನ್ನ ಅನುಭವಿಸಿದೆ. ಅದನ್ನ ಮೇಲೆತ್ತಲಿಕ್ಕೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ತಮ್ಮ ಇಡೀ ಜೀವಿತ ಅವಧಿಯ ಬರಹಗಳು, ಭಾಷಣಗಳು, ತಮ್ಮ ಎಲ್ಲ ಬುದ್ಧಿಶಕ್ತಿಯನ್ನ ಒತ್ತೆ ಇಟ್ಟು ನಮಗಾಗಿ ಹೋರಾಟ ಮಾಡಿದರು. ಆದ್ರೂ ಇವತ್ತಿಗೂ ಕೂಡ ನಮ್ಮ ಜನ ಅಂಬೇಡ್ಕರ್ ಸಾಹೇಬರ ದಾರಿಯಲ್ಲಿ ನಡೀತಾ ಇಲ್ಲೋ ಅನ್ನುವಂಥದ್ದು ಬಹಳಷ್ಟು ಕಠೋರವಾದಂಥ ಸತ್ಯ. ನಡೀತಾನೇ ಇಲ್ಲ. ಆದ್ರೆ ಅಂಬೇಡ್ಕರ್ ಅವರನ್ನ ಅಲ್ಲಲ್ಲಿಗೆ ತಮ್ಮ ಅನುಕೂಲಕ್ಕೆ ತಕ್ಕ ಹಾಗೆ ಬಳಸ್ಕೊಳ್ತಾ ಇದ್ದೀವಿ, ಅನುಕೂಲಕ್ಕಾಗಿ ಬಳಸ್ಕೊಳ್ತಾ ಇದ್ದೀವಿ ವಿನಃ ಅವರೇ ನಮ್ಮ ಜೀವಾಳ, ಬೌದ್ಧ ಧರ್ಮವೇ ಸದ್ಧರ್ಮ ಅನ್ನುವುದರಲ್ಲಿ ಬಹುತೇಕ 99 ಭಾಗ ಜನರಿಗೆ, ಈ ದೇಶದ ಅಸ್ಪೃಶ್ಯರಿಗೆ ಇವತ್ತಿಗೂ ಅರಿವು ಬರ್ತಾ ಇಲ್ಲ. ಅವು ಯಾವ ದಸರಾ ಹಬ್ಬ ಆಚರಣೆ ಮಾಡ್ತಾ ಇದ್ರಲ್ಲ, ದಸರಾ ಅಂದ್ರೇನೆ ದಸಹರ ಅಂದ್ರೆ 10 ಸೋಲು, 10 ಬಹುಜನ ರಾಜರ ಸೋಲಿನ ನಂತರ ಈ ಮನೋವಾದಿಗಳು ಸಂಭ್ರಮದಿಂದ ಆಚರಿಸುವಂತ ಹಬ್ಬ ದಸರಾ ಹಬ್ಬ. ಯಾವ ದಲಿತ ಅಸ್ಪೃಶ್ಯ ಜನಾಂಗದ ಬಹುಜನ ರಾಜರ ರುಂಡಗಳನ್ನ ಚಂಡಾಡಿರ್ತಾರಲ್ಲ, ಆ ಕತ್ತಿಗಳಿಗೆ ಗೌರವ ಕೊಡ್ತಾ ಇದ್ರು, ಪೂಜೆ ಮಾಡ್ತಾ ಇದ್ರು. ಆ ಹಬ್ಬವನ್ನ ಇವತ್ತು ನೀವೇ ಅಸ್ಪೃಶ್ಯರೇ ಆಚರಣೆ ಮಾಡ್ತಾ ಇದ್ರಿ. ಇತಿಹಾಸದುದ್ದಕ್ಕೂ ಬಂತೇಜಿಗಳ ಕಗ್ಗೊಲೆ ಆಗುತ್ತೆ. ಇತಿಹಾಸದುದ್ದಕ್ಕೂ ಬೌದ್ಧ ಬಂತೇಜಿಗಳನ್ನ ಕೊಲ್ಲಲಾಗುತ್ತೆ, ಚಿತ್ರಹಿಂಸೆ ಕೊಡಲಾಗುತ್ತೆ, ಬಹುಜನ ರಾಜರನ್ನ ಕೊಲ್ಲಲಾಗುತ್ತೆ. ಆ ಬಹುಜನ ರಾಜರ ಕೊಂದಿದ ದಿನವನ್ನೇ 10 ಜನ ಬಹುಜನ ರಾಜರು ಸತ್ತ ಬಳಿಕ ಆ ದಸಹರ ಅಂದ್ರೆ 10 ಜನರ ಸೋಲು ಅಂದ ಹಾಗೆ. ದಸರಾ ಅಂದ್ರೆ ಅದರ ಅರ್ಥ ಹಿಂದಿಯಲ್ಲಿ ದಸಹರ ಅಂದ್ರೆ 10 ಸೋಲು. 10 ಜನರ ಸೋಲಿನ ನಂತರ ಆಗುವ ಸಂಭ್ರಮವನ್ನೇ ದಸರಾ ಅಂತ ಆಚರಣೆ ಮಾಡಿದ್ರು. ಹೀಗೆ ಇತಿಹಾಸದುದ್ದಕ್ಕೂ ನಮ್ಮ ಎಲ್ಲ ಬಹುಜನ ರಾಜರನ್ನ, ಬೌದ್ಧ ಧರ್ಮವನ್ನ ಎಲ್ಲವನ್ನ ನಾಶಪಡಿಸ್ತಾರೆ. ಅಲ್ಲಲ್ಲಿಗೆ ಅವರು ಮಾಡಿರುವ ಆಚರಣೆಗಳನ್ನ ನಮ್ಮ ಜನರ ತಲೆಯಲ್ಲಿ ಹಾಕಿಸಿ ನಮ್ಮ ಜನರೇ ಇವತ್ತು ಅವುಗಳನ್ನ ಆಚರಣೆ ಮಾಡುವ ಹಾಗೆ ಮಾಡಿದ್ದಾರೆ. ಇದೆಲ್ಲವನ್ನ ಅರಿತಿರುವ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಯಾವ ವಿಜಯದಶಮಿ ದಿನ ಅಶೋಕ ಸಾಮ್ರಾಟರು ಬೌದ್ಧ ಧರ್ಮಕ್ಕೆ ಬಂದ್ರು, ಯಾವ ವಿಜಯದಶಮಿ ದಿನದಂದೇ ನೀವು ದಸರಾ ಅನ್ನುವಂತ ನಮ್ಮ ರಾಜರನ್ನ ಕೊಂದಿರುವ, ಬಂತೇಜಿಗಳನ್ನ ಸರ್ವನಾಶ ಮಾಡಿರುವ, ರಕ್ತಪಾತ ಮಾಡಿರುವ ದಿನವನ್ನೇ ಆಯುಧ ಪೂಜೆ ಅಂತ ಹೇಳಿ ನೀವು ಆಚರಣೆ ಮಾಡ್ತಿರಲ್ಲ, ಅದೇ ದಿನದಂದೇ ಒಂದು ಹನಿ ಕೂಡ ರಕ್ತವನ್ನ ಸುರಿಸಲಾರದೆ ಐತಿಹಾಸಿಕವಾಗಿ ನಮ್ಮ ಜನರಿಗೆ ಆಗಿರುವ ಅನ್ಯಾಯದ ಸೇಡನ್ನ ನಾನು ತೀರಿಸ್ಕೊಳ್ತೀನಿ ಅಂತಾರೆ ಬಾಬಾ ಸಾಹೇಬರು. ಅದೇ ದಿನದಂದೇ ಅಕ್ಟೋಬರ್ 14, 1956 ಅದೇ ದಿನದಂದೇ ಲಕ್ಷಾಂತರ ಜನರ ಹಿಂದೂ ಧರ್ಮದಲ್ಲಿ ಇರ್ತಕ್ಕಂಥ ಅಸ್ಪೃಶ್ಯರನ್ನ ಬೌದ್ಧ ಧರ್ಮಕ್ಕೆ, ಈ ದೇಶದ ಮೂಲ ಧರ್ಮಕ್ಕೆ ತರುವ ಮೂಲಕ ರಕ್ತರಹಿತವಾಗಿ ಲಕ್ಷಾಂತರ ಜನರನ್ನ ಬದಲಾವಣೆ ಮಾಡ್ತಾರೆ.
ನೋಡಿ ಇತಿಹಾಸ ಹೇಗಿದೆ. ನೀವು ರಕ್ತಸಿಕ್ತ ಇತಿಹಾಸದಿಂದ ಈ ದೇಶವನ್ನು ರಕ್ತಸಿಕ್ತವಾಗಿ ಮಾಡಿದ್ರಿ. ಅಂಬೇಡ್ಕರ್ ಸಾಹೇಬರು ಅಹಿಂಸಾ ಮಾರ್ಗವಾಗಿ, ಪೆನ್ನಿನ ಮಾರ್ಗವಾಗಿ ಈ ದೇಶದ ಚರಿತ್ರೆಯನ್ನು ಬದಲಿಸ್ತಾರೆ, ಶಾಂತಿ ಮಾರ್ಗವನ್ನು ಹಿಡಿತಾರೆ. ಇವತ್ತು ಈ ದೇಶದಲ್ಲಿ ಅಹಿಂಸೆ 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 ಅಂತೇಳಿ ಯಾರಾದರೂ ದೊಡ್ಡ ನಾಯಕರು ಹೇಳಿದ್ದಾರೆ ಅಂದ್ರೆ ಅದು ಭಗವಾನ್ ಬುದ್ಧರ ಒಂದು ಕಾಫಿ. ಇದು ಕದ್ಕೊಂಡಿದ್ದಾರೆ. ಭಗವಾನ್ ಬುದ್ಧರ ಅಹಿಂಸಾ, ಅವರು ಹಾಕಿರುವಂತ ಪ್ರವಚನ, ಅವರು ಮಾಡಿರುವಂತ ಭಾಷಣಗಳ ತುಣುಕನ್ನ ಕದ್ದುಕೊಂಡು ಇವತ್ತು ಮಹಾನ್ ನಾಯಕರಾಗಿದ್ದಾರೆ. ಹಾಗಾಗಿ ನಾಟಕೀಯ ಆಗುವಂತ ಅವಶ್ಯಕತೆ ಇಲ್ಲ. ಇದರ ಮಧ್ಯೆ ಬಹಳಷ್ಟು ಅಂಧ ಭಕ್ತರಾಗಿರ್ಬೋದು, ಬೇರೆ ಬೇರೆ ಜನಾಂಗದವರು, ನೀವ್ಯಾಕೆ ಮೀಸಲಾತಿಯನ್ನು ಪಡ್ಕೊಳ್ತೀರಿ, ಬೌದ್ಧ ಧರ್ಮಕ್ಕೆ ಹೋದ್ರೆ ಮೀಸಲಾತಿ ಇದೆಯಾ, ಇದೆಲ್ಲ ಬೇರೆ ಬೇರೆ ಪ್ರಶ್ನೆಗಳನ್ನು ಕೇಳ್ತಾರೆ. ಮಾನವೀಯತೆಯ ದೃಷ್ಟಿಯಿಂದ ಯಾವ ಅವಶ್ಯಕತೆಯೂ ನಮಗಿಲ್ಲ. ಅಂಬೇಡ್ಕರ್ ಸಾಹೇಬರು ಕೊನೆಯ ಮಾರ್ಗ, ಕೊನೆಯ ದಾರಿ ಬೌದ್ಧ ಧರ್ಮಕ್ಕೆ ಹೋಗಿದ್ದು ಸತ್ಯ. ಆ ಬೌದ್ಧ ಧರ್ಮಕ್ಕೆ ನಾವು ಹೋಗೋದು, ಅಲ್ಲಿ ಏನು ಸಿಗ್ತದೋ ಬಿಡ್ತದೋ ಗೊತ್ತಿಲ್ಲ. ಅಂಬೇಡ್ಕರ್ ಸಾಹೇಬರು ಕೊಟ್ಟಿರ್ತಕ್ಕಂಥ ಮಾನವೀಯತೆಯ ಮೌಲ್ಯ ಇರುವಂತ ಧರ್ಮಕ್ಕೆ ನಾವು ಹೋಗ್ಬೇಕು. ಅಂಬೇಡ್ಕರ್ ಸಾಹೇಬರು ಹೇಳಿರುವ ಪ್ರಜ್ಞಾ, ಕರುಣೆ, ಶೀಲ 22 ಪ್ರತಿಜ್ಞಾ ವಿಧಿಗಳನ್ನು ನಾವು ನಮ್ಮ ಜೀವನದಲ್ಲಿ ಅಳವಡಿಸ್ಕೊಳ್ಬೇಕು. ಈಗ 12ನೇ ತಾರೀಕಿನ ದಿನ, ಇದೇ ತಿಂಗಳು 12ನೇ ತಾರೀಕಿನ ದಿನ ನಾಗ್ಪುರದ ದೀಕ್ಷಾ ಭೂಮಿಯಲ್ಲಿ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಲಕ್ಷಾಂತರ ಜನ ಬೌದ್ಧ ಧರ್ಮಕ್ಕೆ ಮತ್ತೆ ಪುನಃ ಬರ್ತಾರೆ. ಬೌದ್ಧ ಧರ್ಮಕ್ಕೆ ಬಂದು ಮತ್ತೆ ನೀವು ನಿಮ್ಮ ಮನೆಯಲ್ಲಿ ಗೊಡ್ಡು ಆಚರಣೆಗಳನ್ನು, ಗೊಡ್ಡು ದೇವರುಗಳನ್ನು ಪೂಜಿಸೋದಾದ್ರೆ ದಯವಿಟ್ಟು ನಾಗ್ಪುರಕ್ಕೆ ಬರಬೇಡಿ. ನೀವು ಮೊದಲು ಅಧ್ಯಯನ ಮಾಡಿ. ಅಂಬೇಡ್ಕರ್ ಸಾಹೇಬರು ಅದನ್ನು ಹೇಳ್ತಾರೆ, ಭಗವಾನ್ ಬುದ್ಧರು ಅದನ್ನು ಹೇಳ್ತಾರೆ. ನಾವು ಕೊಟ್ಟಿರ್ತಕ್ಕಂಥ ಧರ್ಮವನ್ನ ಯಾವ ರೀತಿ ಒಬ್ಬ ಅಕ್ಕಸಾಲಿಗ ಬಂಗಾರವನ್ನು ಅಳೆದು ತೂಗಿ ಪರಿಶುದ್ಧಗೊಳಿಸ್ತಾನೋ ಆ ರೀತಿಯಾಗಿ ನೀವು ಬೌದ್ಧ ಧರ್ಮವನ್ನ ಕೂಡ ಅಧ್ಯಯನ ಮಾಡಿ. ಅದು ಸರಿ ಅನಿಸಿದ್ರೆ ಮಾತ್ರ ಅಲ್ಲಿ ಬರ್ರಿ, ಇಲ್ಲಾಂದ್ರೆ ನೀವು ಎಲ್ಲಿದ್ರು ಅಲ್ಲೇ ಇದ್ಬಿಡ್ರಿ ಅಂತ ಯಾರು ಭಗವಾನ್ ಬುದ್ಧರು ಹೇಳ್ತಾರೆ. ಅದೇ ರೀತಿಯಾಗಿ ನೀವೇನಾದ್ರೂ ನಾಗ್ಪುರ್ ಚಲೋ, ಜೈ ಭೀಮ್ ಬೋಲೋ, ನಾಗ್ಪುರ್ ಚಲೋ, ಅಶೋಕ ಧಮ್ಮ ಚಕ್ರ ಪರಿವರ್ತನ ದಿನ, ಅಶೋಕ ವಿಜಯದಶಮಿ ದಿನ ಅಂತೇಳಿ ಹೋಗ್ತಿರಲ್ಲಪ್ಪ, ನೀವು ಹೋದ್ರೆ ಪ್ಯೂರ್ ಬುದ್ಧಿಸ್ಟ್ ಆಗಿ ಬನ್ನಿ. 2 ದೋಣಿಗಳ ಮೇಲೆ ಪಯಣ ಮಾಡಬೇಡಿ. ಬೌದ್ಧ ಧರ್ಮ ಈ ದೇಶದ ಮೂಲ ಧರ್ಮ. ಇವತ್ತು ಜಗತ್ತಿನಾದ್ಯಂತ ಭಾರತ ಗುರುತಿಸಿಕೊಂಡಿದೆ ಅಂದ್ರೆ ಅದು ಬೌದ್ಧ ಧರ್ಮದ ಆಧಾರದ ಮೇಲೆ, ಸಾಮ್ರಾಟ್ ಅಶೋಕರ ಆಧಾರದ ಮೇಲೆ, ವಿಶ್ವಗುರು ಬಸವಣ್ಣನವರ ಹೆಸರಿನ ಮೇಲೆ, ಬಾಬಾ ಸಾಹೇಬ್ ಡಾಕ್ಟರ್ BR ಅಂಬೇಡ್ಕರ್ ಅನ್ನುವಂಥ ಬಹಳಷ್ಟು ಜನ ಮಹನೀಯರು, ಇವರಿಂದ ಭಾರತ ದೇಶ ಜಗತ್ತಿಗೆ ಗುರುತಿಸಿಕೊಂಡಿದೆ. ಜಗತ್ತಿನ 38-39 ರಾಷ್ಟ್ರಗಳಲ್ಲಿ ಇವತ್ತು ಬೌದ್ಧ ಧರ್ಮ ಇದೆ ಅಂದ್ರೆ ಅದರ ಪವರ್ ಎಷ್ಟಿರಬೇಕು, ಅದರ ವಿಚಾರಗಳು ಹೇಗಿರಬೇಕು, ಅದರ ಮಾನವೀಯತೆ ಶೆಲೆ ಹೇಗಿರಬೇಕು, ಅದರ ನೆಲೆ ಹೇಗಿರಬೇಕು ಅನ್ನೋದನ್ನು ನೀವು ಕಂಡುಕೊಳ್ಬೇಕಾಗುತ್ತೆ. ಹಾಗಾಗಿ ಎಲ್ಲರಿಗೂ ಮತ್ತೊಮ್ಮೆ ಧಮ್ಮ ಚಕ್ರ ಪರಿವರ್ತನ ದಿನ ಮತ್ತು ನಾಗ್ಪುರದಲ್ಲಿ ನಡೀತಿರುವಂತಹ ವಿಜಯದಶಮಿ, ಅಶೋಕ ವಿಜಯದಶಮಿ ದಿನದ ಶುಭಾಶಯಗಳನ್ನು ನಾನು ತಿಳಿಸ್ತಾ ಇದ್ದೀನಿ. ನೀವು ನಿಜವಾದ ಅಂಬೇಡ್ಕರ್ ರೈಟ್ಸ್ ಆಗಿದ್ದರೆ, ಅಂಬೇಡ್ಕರ್ ಅನುಯಾಯಿಗಳಾಗಿದ್ದರೆ ಬೌದ್ಧ ಧರ್ಮಕ್ಕೆ ಬನ್ನಿ. ಬೌದ್ಧ ಧರ್ಮವೇ ಸದ್ಧರ್ಮ. ಬೌದ್ಧ ಧರ್ಮದಲ್ಲಿ ಇದ್ದುಕೊಂಡೇ ನೀವು ರಾಜಕೀಯ ಮಾಡ್ಬೋದು, ಏನೆಲ್ಲ ಮಾಡ್ಬೋದು. ಯಾಕೆಂದರೆ ಬೌದ್ಧ ಧರ್ಮ ಯಾರಿಗೂ ಕೆಟ್ಟದನ್ನು ಬಯಸಲ್ಲ, ಎಲ್ಲರಿಗೂ ಒಳ್ಳೆಯದನ್ನು ಬಯಸ್ತದೆ. ಆದರೆ ನೀವು ಕೆಲವರು ಅದನ್ನು ವಾದ ಮಾಡ್ತೀರಿ, ನಾವು ಬೌದ್ಧ ಧರ್ಮಕ್ಕೆ ಹೋಗೋದ್ರಿಂದ ನಮ್ಮ ರಾಜಕೀಯ ಕೆರಿಯರ್ ಹಾಳಾಗುತ್ತೆ, ನಮ್ಮ ಬಿಸ್ನೆಸ್ ಹಾಳಾಗುತ್ತೆ. ಬನ್ನಿ, ನೀವು ನಾಗ್ಪುರಲ್ಲಿ ಬನ್ನಿರಿ. ಸಮ್ ಬುದ್ಧ ಟೆಕ್ಸ್ಟೈಲ್ಸ್, ಸಮ್ ಬುದ್ಧ ಗೋಲ್ಡ್ ಆ್ಯಂಡ್ ಜ್ಯುವೆಲರೀಸ್, ಸಮ್ ಬುದ್ಧ ರಿಯಲ್ ಎಸ್ಟೇಟ್, ಎಲ್ಲವೂ ನಮ್ಮ ಜನಾಂಗ, ಬಹುಜನ ಜನಾಂಗದವರು ಎಲ್ಲವನ್ನ ಕೂಡ ಬುದ್ಧನ ಹೆಸರಿನ ಮೇಲೆ, ಬಾಬಾ ಸಾಹೇಬರ ಹೆಸರಿನ ಮೇಲೆ ಮಾಡ್ತಾ ಇದ್ದಾರೆ. ಯಾವುದೇ ಕಮ್ಮಿ ಅವರಿಗಿಲ್ಲ. ಕುಂಟು ನೆಪವನ್ನು ಒಡ್ಡೋದನ್ನು ಬಿಡಬೇಕು. ಅತಿ ಹೆಚ್ಚು ವಿದ್ಯಾವಂತರೇ ಈಗ ನೀವು ಈ ಮೂಢನಂಬಿಕೆಯಲ್ಲಿ ಇರೋದು. ವಿದ್ಯಾವಂತರೆಲ್ಲರೂ ಪ್ರಜ್ಞಾವಂತರಾಗಿರಿ, ಪ್ರಜ್ಞಾವಂತರೆಲ್ಲರೂ ಬೌದ್ಧ ಧರ್ಮದ ಕಡೆ ಬನ್ನಿ ಅಂತ ಹೇಳ್ತಾ ನಾನು 2 ಮಾತು ವಿರಾಮ ಮಾಡ್ತೀನಿ. ಈ ಕುರಿತು ಇನ್ನಷ್ಟು ಹೆಚ್ಚಿನ ಮಾಹಿತಿಗಳನ್ನು ಕೂಡ ನಾನು ಕೊಡ್ತಾ ಇರ್ತೀನಿ ಅಂತ ಹೇಳ್ತಾ ತಮ್ಮೆಲ್ಲರಿಗೂ ಕೂಡ ಧನ್ಯವಾದಗಳು. ನಮ್ಮ ಸಂಘರ್ಷ ನ್ಯೂಸ್ ಕರ್ನಾಟಕ ಚಾನಲನ್ನು ನಾವು ಯಾವತ್ತೂ ಕೂಡ ಲೈಕ್ ಮಾಡಬೇಕು, ಸಬ್ಸ್ಕ್ರೈಬ್ ಮಾಡ್ಕೊಳ್ಬೇಕು, ಶೇರ್ ಮಾಡ್ಕೋಬೇಕು. ನಿಮ್ಮ ಅನಿಸಿಕೆಯನ್ನು ಖಂಡಿತವಾಗಲು ನಮೂದಿಸಿ ಮತ್ತು ನಿಮ್ಮ ಎಲ್ಲ ಸ್ನೇಹಿತರಿಗೂ ನಮ್ಮ ಸಂಘರ್ಷ ನ್ಯೂಸ್ ಕರ್ನಾಟಕ ಚಾನೆಲ್ನ ಲಿಂಕನ್ನು ಬಿಟ್ಟು ಅವರಿಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಕ್ಕೆ ಹೇಳಬೇಕು. ಬೆಲ್ ಬಟನನ್ನು ಆನ್ ಮಾಡ್ಕೋಬೇಕು. ನಾನು ಹಾಕುವಂಥ ಎಲ್ಲ ವಿಡಿಯೋಗಳು ನಿಮಗೆ ಮೊದಲು ಬರ್ತದೆ. ಧನ್ಯವಾದಗಳು. ಜೈ ಭೀಮ್, ನಮೋ ಬುದ್ಧಾಯ.